10ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಆರೋಪಿಗಳು ಯಾರ್ಯಾರ ಜೊತೆಗೆ ಎಷ್ಟು ಸರಿ ಕಾಲ್ ಮೂಲಕ ಮಾತನಾಡಿದ್ದಾರೆ ಅನ್ನೋ ವಿವರ ಕೂಡ ಲಭ್ಯವಾಗಿದೆ. ಈ ಮಧ್ಯೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ರೇಣುಕಾಸ್ವಾಮಿ ಥಳಿಸಿದ ನಂತರ ನಾನು ಮತ್ತು ವಿನಯ್ ಮನೆ ಕಡೆ ಹೊರಡಲು ಮುಂದಾದ್ವಿ. ರೇಣುಕಾಸ್ವಾಮಿಗೆ ಥಳಿಸಿದ ನಂತರ ನಾವಿಬ್ರು ಹೊರಡೋದಕ್ಕೆ ಮುಂದಾದ್ವಿ. ಜೀಪ್ ಹತ್ತಲು ಹೋದಾಗ ಚಿತ್ರದುರ್ಗದ ಹುಡುಗರು ಕೂಡ ಅಲ್ಲೇ ಇದ್ರು. ಆಗ ಅವರು ಅಣ್ಣ ಒಂದು ಫೋಟೋ ಅಂತ ಕೇಳಿದ್ರು. ಚಿತ್ರದುರ್ಗದ ಹುಡುಗರು, ದರ್ಶನ್ ಅಭಿಮಾನಿಗಳು ನಾನು ಹೊರಡೋ ಸಮಯದಲ್ಲಿ ಅಲ್ಲೇ ಇದ್ರು. ಅಣ್ಣ ಒಂದು ಫೋಟೋ ಅಂತ ಕೇಳಿದ್ರು. ಅವರ ಜೊತೆ ಒಂದು ಫೋಟೋಗೆ ಪೋಸ್ ಕೊಟ್ಟು ವಿನಯ್ ಜೀಪ್ನಲ್ಲಿ ಮನೆಗೆ ಹೊರಟೆ. ಇದಿಷ್ಟು ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ಶೆಡ್ಗೆ ಹೋದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂತಹ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಪವಿತ್ರ ಗೌಡಳನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಶೆಡ್ಗೆ. ಆನಂತರ ದರ್ಶನ್ ನೋಡ್ತಿದ್ದ ಹಾಗೆ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ಹಲ್ಲೆ ನಡೆಸ್ತಾರೆ. ನಂದೀಶ್ ಮತ್ತು ಲಕ್ಷ್ಮಣ್ ಕೂಡ ಹಲ್ಲೆ ನಡೆಸ್ತಾರೆ. ಪವಿತ್ರ ಗೌಡ ಕಾಲಿಗೆ ಬಿದ್ದು ರೇಣುಕಾಸ್ವಾಮಿ ತಪ್ಪಾಯ್ತು ಅಂತ ಕ್ಷಮೆ ಯಾಚಿಸ್ತಾನೆ. ಆನಂತರ ಹೆದರಿ ಹಿಂದಕ್ಕೆ ಸರಿತಾಳೆ ಪವಿತ್ರ. ಕಾರ್ಗೆ ಹೋಗಿ ಕೂತ್ಕೋ ಅಂತ ಹೇಳ್ತೀನಿ. ನಂತರ ಹುಡುಗರು ಹೊಡೆದ್ರು, ನಾನು ಕೂಡ ಹೊಡೆದೆ. ಸಾಕಷ್ಟು ಹೊಡೆದ ನಂತರದಲ್ಲಿ ನಾನು ಮತ್ತು ವಿನಯ್ ಇಬ್ರು ಕೂಡ ಶೆಡ್ನಿಂದ ಹೊರಟ್ವಿ. ಆಗ ಹೊರಗೆ ಚಿತ್ರದುರ್ಗದ ಹುಡುಗರು ಕೂಡ ಇದ್ರು, ಅಂದ್ರೆ ದರ್ಶನ್ ಅಭಿಮಾನಿಗಳು. ಚಿತ್ರದುರ್ಗದಿಂದ ಈ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಂತ ಹುಡುಗರು ಅವರು ಅಣ್ಣ ಒಂದು ಫೋಟೋ ಅಂತ ಕೇಳಿದ್ರು. ಅವರ ಜೊತೆಗೊಂದು ಫೋಟೋ ತೆಗೆದುಕೊಂಡ ನಂತರದಲ್ಲಿ ನಾನು ಮತ್ತು ವಿನಯ್ ಇಬ್ರು ಕೂಡ ಶೆಡ್ನಿಂದ ಹೊರಟ್ವಿ ಅಂತ ದರ್ಶನ್ ಕೊಟ್ಟಿರುವಂತಹ ಹೇಳಿಕೆಗಳು. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರ ವಿವರಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಜೂನ್ 8ನೇ ತಾರೀಕಿನಂದು ಶನಿವಾರ ರಾತ್ರಿ ಸುಮಾರು 7:30 ಹೊತ್ತಿಗೆ ಪ್ರದೋಷ್ ನನ್ನ ಮನೆಗೆ ವಾಪಸ್ ಬಂದ. ರೇಣುಕಾಸ್ವಾಮಿ ಸತ್ತು ಹೋಗಿರುವ ವಿಚಾರವನ್ನ ಆ ಸಂದರ್ಭದಲ್ಲಿ ನನಗೆ ತಿಳಿಸಿದ ಪ್ರದೋಷ್. ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ನಾನು ವಾಪಸ್ ಬಂದಾಗ ಆತ ಚೆನ್ನಾಗೇ ಇದ್ನಲ್ಲ ಅಂತ ಈ ಸಂದರ್ಭದಲ್ಲಿ ಕೇಳಿದೆ. ಪ್ರದೋಷ್ ಶೆಡ್ ಹತ್ರ ಹೋದ. ಆನಂತರ ಸುಮಾರು ರಾತ್ರಿ 9 ಗಂಟೆಗೆ ಪ್ರದೋಷ್, ನಾಗರಾಜ್, ವಿನಯ್, ಲಕ್ಷ್ಮಣ್ ಮನೆಗೆ ಬಂದ್ರು. ಇವರೆಲ್ಲರೂ ಹೋಗಿದ್ರು. ಮತ್ತೆ 9 ಗಂಟೆ ಅಷ್ಟೊತ್ತಿಗೆ ಬಂದ್ರು. ರೇಣುಕಾಸ್ವಾಮಿ ಸತ್ತಿರುವ ಬಗ್ಗೆ ಮತ್ತೆ ನನಗೆ ಕನ್ಫರ್ಮ್ ಮಾಡಿದ್ರು. ಅಂದ್ರೆ ಇದೆಲ್ಲ ನಾನಲ್ಲಿದ್ದು ರಿಟರ್ನ್ ಆಗೋ ಅಷ್ಟೊತ್ತಿಗೆ ಅವ್ನು ಚೆನ್ನಾಗೇ ಇದ್ನಲ್ಲ ಅಂತ ನಾನು ಕೇಳಿದೆ ಅಂತ ಕೂಡ ದರ್ಶನ್ ಹೇಳ್ತಾರೆ. ವಿನಯ್ ಮತ್ತು ದರ್ಶನ್ ಹೊಡೆದು ಆ ನಂತರದಲ್ಲಿ ಅಲ್ಲಿಂದ ಹೊರಟ್ಬಿಟ್ಟಿದ್ವಿ ನಾವು. ಆ ನಂತರ ನಾವು ಮನೆಗೆ ಹೋದ ಮೇಲೆ 7:30 ಸಂದರ್ಭದಲ್ಲಿ ನನಗೆ ಪ್ರದೋಷ್ ಈ ರೀತಿ ಸತ್ತು ಹೋಗಿದ್ದಾನೆ ರೇಣುಕಾಸ್ವಾಮಿ ಅಂತ ಹೇಳ್ದ. ನಾನು ಅಲ್ಲಿದ್ದಾಗ ಚೆನ್ನಾಗೇ ಇದ್ನಲ್ಲ ಅಂತ ಕೇಳಿದೆ. ಆನಂತರ ಅಲ್ಲಿಗೆ ಪ್ರದೋಷು, ವಿನಯ್, ಲಕ್ಷ್ಮಣ್ ಇತರರೆಲ್ಲರೂ ಕೂಡ ಹೋಗಿದ್ರು. ಮತ್ತೆ 9 ಗಂಟೆ ಸಂದರ್ಭದಲ್ಲಿ ಇಲ್ಲ ಸತ್ತು ಹೋಗಿದ್ದಾನೆ ಅಂತ ತಿಳಿಸಿದ್ರು ಅನ್ನುವಂಥ ವಿಚಾರ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಕೊಟ್ಟಿರೋದು. ಅದರ ವಿವರಣೆಗಳನ್ನ ಕೊಡ್ತಾ ಇದ್ದೀವಿ. ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ 30 ಲಕ್ಷ ಹಣ ಕೊಡಿ ಅಂತ ಪ್ರದೋಷ್ ಕೇಳ್ದ. ಸತ್ತು ಹೋಗಿದ್ದಾನೆ, ಇದನ್ನ ನೋಡ್ಕೊಳ್ತೀನಿ, 30 ಲಕ್ಷ ಹಣ ಕೊಡಿ ಅಂತ ಕೇಳ್ದ. ಮನೆಯಲ್ಲಿದ್ದ 30 ಲಕ್ಷದ ಹಣದ ಬ್ಯಾಗ್ ಅನ್ನ ಪ್ರದೋಷ್ ಕೈಗೆ ನಾನು ಕೊಟ್ಟೆ. ಅಲ್ಲಿಂದ ತೆರಳಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಬಂದ್ರು. 30 ಲಕ್ಷ ಹಣ ತೆಗೆದುಕೊಂಡು ಹೋದವರು ಮತ್ತೆ ವಾಪಸ್ ಬಂದ್ರು. ಮತ್ತೆ 10 ಲಕ್ಷ ಕೊಡುವಂತೆ ಕೇಳಿದ್ರು. ನಾನು 10 ಲಕ್ಷ ಕೊಟ್ಟೆ. ಒಟ್ಟು 40 ಲಕ್ಷ. ಈ ಡೀಲ್ನ ಮುಚ್ಚಾಕೋ ವಿಚಾರದಲ್ಲಿ ಪ್ರದೋಷ್ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದ. 30 ಲಕ್ಷ ಕೊಡಿ ಅಂದ. ಮನೆಯಲ್ಲೇ ಇದ್ದ 30 ಲಕ್ಷದ ಹಣದ ಬ್ಯಾಗ್ ಅನ್ನ ಪ್ರದೋಷ್ಗೆ ಕೊಟ್ಟೆ. ಆನಂತರ ಹೋಗಿ ಸ್ವಲ್ಪ ಹೊತ್ತರಲ್ಲೇ ರಿಟರ್ನ್ ಬಂದ. ಮತ್ತೆ 10 ಲಕ್ಷ ಕೊಡಿ ಅಂತ ಕೇಳ್ದ. ಮತ್ತೆ ನಾನು 10 ಲಕ್ಷ ಕೊಟ್ಟೆ ಅಂತ ಹಣ ಕೊಟ್ಟಿದ್ರ ವಿಚಾರವಾಗಿಯೂ ಕೂಡ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳಿದ್ದಾರೆ. ಒಟ್ಟು 40 ಲಕ್ಷ ಹಣ ತಮ್ಮ ಮನೆಯಿಂದ ಪ್ರದೋಷ್ ಕೈಗೆ ಕೊಟ್ಟಿರೋ ವಿವರ ಇಲ್ಲಿ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ದರ್ಶನ್, ಪವಿತ್ರ ಗೌಡ, ಆರೋಪಿಗಳು ಇತರರು ಶೆಡ್ಗೆ ಹೋಗಿ ಬಂದ ನಂತರದಲ್ಲಿ ಏನಾಯ್ತು, ಯಾರು ಮತ್ತೆ ಆತ ಸತ್ತು ಹೋಗಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಮುಟ್ಟಿಸಿದ್ರು ಅಂತ ಹೇಳಿದಾಗ ಪ್ರದೋಷ್ ಅಂತ ಗೊತ್ತಾಗಿದೆ. ಮತ್ತೆ ಅಲ್ಲಿ ಹೋಗಿ 9 ಗಂಟೆ ಅಷ್ಟೊತ್ತಿಗೆ ನನಗೆ ಕನ್ಫರ್ಮ್ ಮಾಡಿದ್ರು, ಇಲ್ಲ ಅವನು ಸತ್ತಿದ್ದಾನೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ 30 ಲಕ್ಷ ಕೊಡಿ ಅಂತ ಕೇಳಿದ್ರು ಅಂತ. ಸೊ ಈ ಒಂದು ಭಾವಚಿತ್ರವು ಕೂಡ ಚಾರ್ಜ್ ಶೀಟ್ನಲ್ಲಿ ಇದೆ. ಇದು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಯಾವುದೋ ಪೂಜಾ ಕಾರ್ಯಕ್ರಮದಲ್ಲಿ ಕುಳಿತಿರ್ತಕ್ಕಂತಹ ಫೋಟೋ. ಈ ಫೋಟೋ ಬಗ್ಗೆ ಏನು ವಿವರಣೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಚಾರ್ಜ್ ಶೀಟ್ನ ಸಂಪೂರ್ಣ ವಿವರಣೆಗಳನ್ನು ಸಿಕ್ಕ ನಂತರದಲ್ಲಿ ಕೊಡಬಹುದಾಗಿದೆ. ಅವರು ಮನೆಯ ಒಂದು ಯಾವುದೋ ಪೂಜೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಾರಲ್ಲ, ಅದೇ ಈ ಫೋಟೋನ ಅಥವಾ ಏನು ಅನ್ನೋದು ಗೊತ್ತಾಗಬೇಕಾಗಿದೆ.
ವಿಜಯಲಕ್ಷ್ಮಿ ಮನೆಯಲ್ಲಿ ಸೀಸ್ ಮಾಡಿಕೊಂಡಂತಹ ಸಂದರ್ಭದ ಒಂದು ಫೋಟೋವನ್ನು ಕೂಡ ನೀವು ನೋಡಿದ್ರಿ. ದರ್ಶನ್ ಸ್ಟೋನಿ ಬ್ರೂಕ್ಗೆ ತೆರಳುವಂತಹ ಮುನ್ನ ತೆಗೆದಿದ್ದಂತಹ ಒಂದು ಫೋಟೋ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಫೋಟೋ ಅದು. ಆದರೆ ದರ್ಶನ್ ಸ್ಟೋನಿ ಬ್ರೂಕ್ ಹೋಗಿದ್ರಾ ಇಲ್ವಾ, ಹೋಗಿದ್ದು ಎಷ್ಟು ಗಂಟೆಗೆ ಏನು ಅನ್ನುವಂತಹ ಕನ್ಫರ್ಮೇಷನ್ ಸಲುವಾಗಿ ಎಲ್ಲ ಫೋಟೋಗಳು ಚಾರ್ಜ್ ಶೀಟ್ನಲ್ಲಿ ಇದೆ. ಇನ್ನು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದು ಅದಕ್ಕೆ ಬಳಸಿದಂತಹ ಕಾರ್ ಅದು. ಆ ಕಾರ್ನಲ್ಲಿ ಯಾರ್ಯಾರಿದ್ರು, ಆ ಕಾರು ಟೋಲ್ ಬಳಿ ಎಷ್ಟೊತ್ತಿಗೆ ಬಂತು ಅನ್ನುವಂತಹ ಸಾಕ್ಷ್ಯವಾಗಿ ಈ ಫೋಟೋ ಇದೆ. ಟೋಲ್ ಬಳಿ ಕಾರು ಚಿತ್ರದುರ್ಗದಿಂದ ಬೆಂಗಳೂರಿನತ್ತ ಬಂದಂತಹ ಆ ಫೋಟೋ ಅದು. ಇನ್ನು ದರ್ಶನ್ ಅರೆಸ್ಟ್ ನಂತರದಲ್ಲಿ ಪೊಲೀಸ್ ಪ್ರೊಸೀಜರ್ಗಳ ಪ್ರಕಾರ ಆರೋಪಿಗಳ ಫೋಟೋವನ್ನ ತೆಗೆಯುವಂತೆ ದರ್ಶನ್ ಅವರ ಫೋಟೋವನ್ನ ತೆಗೆದಿದ್ದಾರೆ. ಸೈಡ್ ಆಂಗಲ್ ಇಂದ, ಫ್ರಂಟ್ ಆಂಗಲ್ ಇಂದ. ಸೊ ಆ 3 ಆಂಗಲ್ನ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 17 ಆರೋಪಿಗಳ ಭಾವಚಿತ್ರಗಳನ್ನ ಈ ರೀತಿಯಾಗಿ ತೆಗೆದಿದ್ದಾರೆ, ಫ್ರಂಟ್ ಮತ್ತು ಸೈಡ್ ಆಂಗಲ್ನಲ್ಲಿ. ಮತ್ತು ಅವರ ವಿವರಗಳನ್ನು ಕೂಡ ಅಲ್ಲಿ ದಾಖಲು ಮಾಡಲಾಗಿದೆ. ಅವರ ನಿಜವಾದ ಹೆಸರೇನು, ಅವರ ವಯಸ್ಸೆಷ್ಟು, ಅವರು ಭಾರತೀಯರ ಏನು, ಮತ್ತು ಅವರ ಉದ್ಯೋಗ ಏನು, ಅವರ ವಿಳಾಸ ಯಾವುದು, ಅವ್ರಿಗೆ ಮದುವೆ ಆಗಿದೆಯಾ, ಅವರ ಕುಟುಂಬ ಯಾವುದು, ಇದೆಲ್ಲದರ ವಿವರಣೆಗಳನ್ನು ಕೂಡ ಅಲ್ಲಿ ಕೊಡ್ತಾ ಹೋಗಿದ್ದಾರೆ.